ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋ ಏನಂದರೆ, ಲಾಸ್ಟ್ ವಿಡಿಯೋದಲ್ಲಿ ಬಂದು ನೀವು ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ವಿಡಿಯೋ ನೋಡಿ ಇರ್ತೀರಾ. ಇದು ಧರ್ಮಸ್ಥಳ ಟು ಗಂಟೆ ಗಣಪತಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ. ಮಿಸ್ ಮಾಡದೆ ಎಂಡ್ ತನಕ ನೋಡಿ ಎಂಜಾಯ್ ಮಾಡಿ. ಧರ್ಮಸ್ಥಳ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಚೆನ್ನಾಗಿರೋ ರೂಮ್ ಸಿಕ್ತು, ಊಟ ತುಂಬ ಚೆನ್ನಾಗಿತ್ತು. ಹೋಟೆಲ್ ಊಟ ಮಾಡಿದ್ವಿ, ತುಂಬ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಧರ್ಮಸ್ಥಳ ಬಿಟ್ಟು ಹೊರಡುವಾಗ ದಾರಿಯಲ್ಲಿ ಬಂದು ತುಂಬ ಅಂದರೆ ಅಂಗಡಿ ಇತ್ತು. ಅಂಗಡಿಯಲ್ಲಿ ಬಂದುಬಿಟ್ಟು ಜಾರ್ ಸೋಡಾ ಮತ್ತು ಮಡ್ಕ ಸೋಡಾ ಅಂತ ಇರುತ್ತೆ. ಇದು ಫುಲ್ ಜಾರ್ ಸೋಡಾದಲ್ಲಿ ತುಂಬ ಫ್ಲೇವರ್ಸ್ ಇರುತ್ತೆ. ನಾವು ಸೆಲೆಕ್ಟ್ ಮಾಡಿ ನಾವು ಕುಡಿಬೋದು. ಅದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಸು. ಮತ್ತು ನಾವು ತಗೊಂಡಿರೋದು ಪ್ಲೈನು. ಅದು ಟೇಸ್ಟ್ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರಾದರೂ ಅಲ್ಲಿ ಹೋದರೆ ದಯವಿಟ್ಟು ಮಿಸ್ ಮಾಡದೆ ಇದು ಟ್ರೈ ಮಾಡಿ ನೋಡಿ. ಮಸ್ಟ್ ಟ್ರೈ ಹೇಳ್ತೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ತಗೊಂಡಿರೋದು ಬಂದು ಮಡ್ಕ ಸೋಡಾ. ಅದು ಬಂದು ತುಂಬ ಸ್ಪೈಸಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಖಾರ ತಿನ್ನೋದು ಇಷ್ಟ ಇರುತ್ತೋ ಅವ್ರು ಬಂದು ಟ್ರೈ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಆ ಕಡೆ ಹೋದರೆ ದಯವಿಟ್ಟು ಮಿಸ್ ಮಾಡದೆ ಟ್ರೈ ಮಾಡಿ. ನಮಗೆ ಧರ್ಮಸ್ಥಳ ಮಂಜುನಾಥ ಟೆಂಪಲಲ್ಲಿ ಸಂಡೇ ದರ್ಶನ ಸಿಕ್ತು. ಅದೇ ಥರ ಗಣಪತಿ ಟೆಂಪಲಲ್ಲಿ ಬಂದುಬಿಟ್ಟು ನಾವು ಮಂಡೇ ಈವ್ನಿಂಗ್ ಹಂಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಆಗಿತ್ತು, ಅಲ್ಲೂ ತುಂಬ ರಶ್ ಇತ್ತು. ತುಂಬ ಪ್ಲೆಸೆಂಟ್ ಆಗಿತ್ತು ಆ ಟೆಂಪಲ್ಲು. ನೀವು ಧರ್ಮಸ್ಥಳಕ್ಕೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗೋಕ್ಕೆ ಮುಂಚೆ ಗಣಪತಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಮಗೆ ಗೊತ್ತಿರೋರು ಹೇಳಿದ್ರು, ಈ ಥರ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಬೇಡ್ಕೊಂಡಿರೋದು ಕೆಲಸ ಆಗಬೇಕಂದ್ರೆ ನಾವು ಈ ಥರ ಗಂಟೆ ತಗೊಂಡೋಗಿ ಕಟ್ಬಿಟ್ಟು ಪ್ರೇಯರ್ ಮಾಡಿ ಹರಕೆ ಹೊತ್ಕೊಂಡು ನೆಕ್ಸ್ಟ್ ಟೈಮ್ ಅದು ಕೆಲಸ ಆದರೆ ಹರಕೆ ಏನು ಹೊತ್ಕೊಂಡಿರ್ತೀವಲ್ವ ಅದು ಬಂದು ನೆರವೇರಿಸ್ಬೇಕು ಅಂತ ಹೇಳಿದ್ರು. ಅದೇ ಥರ ನಾವು ಗಂಟೆ ತಗೊಂಬಂದು ದೇವ್ರ ಹತ್ರ ಇಕ್ಕಿ ಪೂಜೆ ಮಾಡಿಕೊಂಡು ನಮಗೆ ಏನು ಕೆಲಸ ಆಗಬೇಕೋ ಅದು ಅಂದ್ಕೊಂಡು ಪ್ರೇಯರ್ ಮಾಡಿ ನಾವು ಗಂಟೆ ಕಟ್ಟಿದ್ವಿ. ಮತ್ತು ಆ ಕೆಲಸ ಆದರೆ ಒಳ್ಳೆತನವಾಗಿ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಏನು ಹರಕೆ ಹೊತ್ಕೊಂಡಿರ್ತೀವಲ್ವ ಅದು ಮಾಡಬೇಕಾಗುತ್ತೆ. ಆಗ ತಾನೇ ಮಂಗಳಾರತಿ ನಡೀತಿತ್ತು. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಮಗೆ ಪ್ರಸಾದ ಕೊಟ್ಟರು ಫ್ರೀಯಾಗೆ. ಮತ್ತು ನಮಗೇನಾದರೂ ಮನೆಗೇನಾದರೂ ಪ್ರಸಾದ ಬೇಕಿದ್ದರೆ ಅಲ್ಲಿ ಹೋಗಿ ರಸೀದಿ ತಗೊಂಡು ಪ್ರಸಾದ ತಗೊಬೇಕಾಗುತ್ತೆ. ಅಲ್ಲಂತೂ ಟೆಂಪಲ್ ಬೇರೆ ಲೆವೆಲಲ್ಲಿ ಇತ್ತು. ತುಂಬ ಇಷ್ಟ ಇತ್ತು. ನಿಜ ಹೇಳ್ತೀನಿ, ಅಲ್ಲೆಲ್ಲ ಯಾರೆಲ್ಲ ಹೋಗಿದ್ದೀರಾ ಅವ್ರಿಗೆ ಅಂತೂ ನಿಜವಾಗ್ಲೂ ತುಂಬ ಒಂಥರ ಮನಸ್ಸು ತೃಪ್ತಿಯಾಗಿರುತ್ತೆ ನನ್ನ ಪ್ರಕಾರ. ಹಂಗೆ ದರ್ಶನ ಮುಗಿಸ್ಕೊಂಡು ಆಚೆ ಬರುವಾಗ ಅಲ್ಲಿ ತುಂಬ ಸ್ನ್ಯಾಕ್ಸ್ ಅಂಗಡಿ ಇತ್ತು. ಅಲ್ಲೋಗಿ ಸೋಡಾ ಕುಡ್ಕೊಂಡು ಮತ್ತು ಪೈನಾಪಲ್ಲು ಮತ್ತು ಚಾಟೆಲ್ಲ ತಿನ್ಕೊಂಡು ಹಾಗೆ ಹೊರಟ್ವಿ. ಹಾಗೆ ಕಾರ್ ಪಾರ್ಕಿಂಗಲ್ಲಿ ಬಂದುಬಿಟ್ಟು ಚಿಕ್ಕದು ಹಲಸಿನ ಮರ ಸಿಕ್ತು. ಇದು ಬಂದು ಕಾಡಿನ ಪ್ರದೇಶದಲ್ಲಿ ತುಂಬ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಹಾಗೆ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೊರಟ್ವಿ. ಕತ್ಲಾಗೋಕ್ಕೆ ಮುಂಚೆನೇ ಹೊರಡ್ಬೇಕಂತ ಹೇಳಿ ಹೊರಟ್ವಿ. ಇಲ್ಲಾಂದರೆ ಅಲ್ಲಿ ಸ್ಟ್ರೀಟ್ ಲೈಟ್ ಇರಲ್ಲ, ಸುಮ್ಮನೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಬಂದು ನಾವು ಕತ್ಲಾಗೋಕ್ಕೆ ಮುಂಚೆನೇ ಹೊರಟ್ವಿ. ಅಲ್ಲಿ ಬಂದು ಫಾರೆಸ್ಟ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಅಂತೂ ತುಂಬ ಇಷ್ಟ ಇತ್ತು ಈ ಟ್ರಾವೆಲಿಂಗು ಬಂದು. ನೀವು ಓನ್ ವೆಹಿಕಲ್ ತಗೊಂಡು ನೀವು ಟ್ರಾವೆಲ್ ಮಾಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ ನನ್ನ ಪ್ರಕಾರ. ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಏರಿಯಾಗೆ ರೀಚ್ ಆದ್ವಿ. ನನಗೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ನಾವು ಮಂಡೇ ನೈಟ್ ಹೋಗಿ ರೀಚ್ ಆಗಿದ್ದು. ಮತ್ತು ದರ್ಶನ ಬಂದು ನಮಗೆ ಟ್ಯೂಸ್ಡೇ ಆಫ್ಟರ್ನೂನ್ ಸಿಕ್ಕಿತ್ತು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಲ್ಲಿ. ನಮಗೆ ಅಂತೂ ರೂಮ್ ಸಿಕ್ತು. ಇಲ್ಲೇನು ನಮಗೆ ಅಷ್ಟೇನು ಕಷ್ಟ ಆಗಿಲ್ಲ. ಆದರೆ ತುಂಬ ಅಂದರೆ ತುಂಬ ಜನ ಇದ್ದರು ಧರ್ಮಸ್ಥಳಕ್ಕಿಂತ.
ಮತ್ತು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಹಂಗೆ ಊಟ ಮಾಡಿಬಿಟ್ಟು ಬರೋಣ ಅಂತ ಇಲ್ಲಿ ವಿಷ್ಣು ಹೋಟೆಲ್ ಅಂತ ಇದೆ. ಸೂಪರಾಗಿದೆ ಟೇಸ್ಟ್ ವೈಸ್ ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಹೋದರೆ ನೀವು ಒಂದು ಟೈಮ್ ಟ್ರೈ ಮಾಡಿ. ಚೆನ್ನಾಗಿದೆಯಮ್ಮ ಊಟ? ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಯ್ತಾ? ನಿಮಗೆ ಅಷ್ಟೇ. ಇವಾಗ ಊಟ ಮಾಡಿಬಿಟ್ಟು ಎಲ್ಲಿ ಹೋಗೋದು? ಹೋಗಿ ಮತ್ತೆ ನಾಳೆ ಸಿಗ್ತೀರಿ. ಮತ್ತೆ ನಾಳೆ ಸಿಗ್ತೀರಿ. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು. ನಾಳೆ ಸಿಗ್ತೀರಿ. ಮಂಡೇ ನೈಟು ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಕುಮಾರ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಕುಮಾರ ನದಿ ಹತ್ರನೇ ಹೋಟೆಲ್ಸ್ ಇತ್ತು, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಟಿಫನ್ನು ಹಾಗೇ ಕುಮಾರ ನದಿಗೆ ಹೊರಟ್ವಿ. ಅಲ್ಲಿ ನೀರು ತುಂಬ ಚೆನ್ನಾಗಿತ್ತು, ಕ್ಲೀನ್ ಇತ್ತು. ಇವಾಗ ಸಮ್ಮರ್ ಟೈಮ್ ಅಲ್ವಾ, ಸೊ ಅದರಿಂದ ನೀರು ಸ್ವಲ್ಪ ಕಡಿಮೆ ಇತ್ತು. ಮಕ್ಕಳೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವಂತೂ ಒಂದು 3 hours ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ. ಇಲ್ಲಿ ಕುಮಾರ ನದಿಯಲ್ಲಿ ಸ್ನಾನ ಮಾಡಿದ್ದಾಯಿತು. ಇಷ್ಟೋ ತನಕ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈಗ ರೂಮಲ್ಲಿ ಹೋಗ್ಬಿಟ್ಟು ರೆಡಿಯಾಗಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತೀವಿ. ಫೈನಲಿ ದೇವಸ್ಥಾನ ಹತ್ರ ಬಂದು ಇಲ್ಲೇ ಸ್ಲಿಪ್ಪರ್ ಇಕ್ಕೋ ಜಾಗ ಇದೆ. ಸೊ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಬಂದು ಸ್ಲಿಪ್ಪರೆಲ್ಲ ಇಕ್ಕಿ ಕೈಕಾಲು ತೊಳ್ಕೊಂಡು ಹಾಗೆ ಟೆಂಪಲ್ ಒಳಗಡೆ ಹೋದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಹಂಗೆ ಹೋಟೆಲ್ ಹೋಗ್ಬಿಟ್ಟು ತಿಂದ್ಬಿಟ್ಟು ಹಂಗೆ ಮನೆಗೆ ಬ್ಯಾಂಗ್ಳೂರಿಗೆ ಹೊರಡೋಣ ಅಂತ ಹೇಳಿ ಅಲ್ಲೇ ಇನ್ನೊಂದು ಹೋಟೆಲ್ ಇದೆ, ಶ್ರೀ ಹೋಟೆಲ್ ಅಂತ. ತುಂಬ ಚೆನ್ನಾಗಿತ್ತು, ಶ್ರೀ ಕೃಪಾ ಹೋಟೆಲ್ ಅಂತ ಹೇಳಿ. ಅಲ್ಲೋಗಿ ಫುಲ್ ಮೀಲ್ಸ್ ತಿನ್ಕೊಂಡು ಹಾಗೆ ಅಲ್ಲಿಂದ ರೂಮಿಗೆ ಹೋಗಿ ತಿರ್ಗಾ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಬ್ಯಾಂಗ್ಳೂರಿಗೆ. ಹಾಗೆ ಮನೆಗೆ ಹೋಗುವಾಗಲೇ ದಾರಿಯಲ್ಲಿ ಬಂದು ಒಂದು ರೋಡ್ ಸೈಡ್ ಅಂಗಡಿ ಇತ್ತು. ತುಂಬ ಚೆನ್ನಾಗಿತ್ತು. ಇಡ್ಲಿ, ದೋಸೆ ಮತ್ತು ವಡೆ ಮತ್ತು ಪಲಾವ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ನಾವು ತಿಂದಿಲ್ಲ, ಬರೀ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಅವರೆಲ್ಲ ತಿನ್ಕೊಂಡು ಹಂಗೆ ಹೊರಟ್ವಿ. ನಾವು ಒಂದು ಟೀಗೋಸ್ಕರ ಆಸೆ ಪಟ್ಕೊಂಡು ನಾವು ಊಟ ಮಾಡಿಲ್ಲ. ಅಲ್ಲಿ ಒಂದು ಅಂಗಡಿ ಹತ್ರ ಹೋಗಿ ಟೀ ಕುಡ್ಕೊಂಡು ಹಾಗೆ ಒಂದು ಹೋಟೆಲ್ಗೆ ಹೋಗಿ ತಿಂದ್ವಿ. ಅದಂತೂ ತುಂಬ ಬೇಕಾರಾಗಿತ್ತು, ಇಷ್ಟನೇ ಆಗಿತ್ತು.
ಹೊರಟಿದ್ದು. ಈವ್ನಿಂಗ್ ಬ್ಯಾಂಗ್ಳೂರಲ್ಲಿ ತುಂಬ ಅಂದರೆ ತುಂಬ ಮಳೆ ಇತ್ತು. ಟ್ಯೂಸ್ಡೇ ಈವ್ನಿಂಗು ತುಂಬ ಭಯ ಪಟ್ಕೊಂಡು ಪ್ರೇಯರೆಲ್ಲ ಮಾಡ್ಕೊಂಬಂದ್ವಿ. ಸದ್ಯಕ್ಕೆ ಮಳೆ ಸ್ಟಾಪ್ ಆಗಿತ್ತು ನಾವು ಮನೆಗೆ ಹೋಗೋಷ್ಟರಲ್ಲಿ. ಆಗಿ ಮನೆಗೆ ಬಂದು ರೀಚ್ ಆದ್ವಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.